ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಬದಲಾವಣೆ ಮಾಡಿ ದೇಶದಲ್ಲಿ ಬಹಳ ಕೆಟ್ಟ ಒಂದು ವರ್ತನೆಯನ್ನು ತೋರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಜೊತೆಗೆ ದೇಶಾದ್ಯಂತ ಮನರೇಗಾ ಯೋಜನೆಯನ್ನು ರದ್ದು ಮಾಡಿ ಏನವರು ರಾಮ್ಜಿ ಅಂತೇಳಿ ಹೊಸದೊಂದು ಚೌಕಟ್ಟಿನಲ್ಲಿ ಸಂವಿಧಾನಿಕವಿಲ್ಲದ ಒಂದು ಅಂಶವನ್ನು ಎತ್ತಿ ಹಿಡಿದು ಈ ಮಹಾತ್ಮ ಗಾಂಧಿ ಯೋಜನೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಜೊತೆಗೆ ದೀನದಲಿತರು ಮತ್ತು ರೈತರ ಬಾಳಿಗೆ ಆಶಾಕಿರಣವಾಗಿದ್ದಂಥ ಈ ಮನರೇಗಾ ಯೋಜನೆ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ರದ್ದು ಮಾಡಿ ಇವರು ರಾಮ್ಜಿ ಅಂತ ಹೇಳಿ ಮಾಡ್ತಿರೋದು ಭಾಳ ತಪ್ಪಾಗಿದೆ. ದೇಶದ ಜನತೆಯನ್ನು ಮತ್ತು ಬಡ ರೈತರುಗಳನ್ನು ಮತ್ತು ಹಳ್ಳಿಗಾಡಿನ ಮತ್ತು ನಮ್ಮ ಏನು ಸುಮಾರು ಒಂದು 50-60 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ. ಸೊ ಅವ್ರನ್ನೆಲ್ಲ ದಿಕ್ಕು ತಪ್ಪುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದೀನದಲಿತರಿಗೆ ಮತ್ತು ಆಶಾಕಿರಣವಾಗಿದ್ದಂಥ ಬಡವರಿಗೆ, ರೈತರಿಗೆ ಈ ಯೋಜನೆಯನ್ನು ಹಾಳು ಮಾಡ್ತಿರೋದು ಇದು ಕೇಂದ್ರ ಸರ್ಕಾರದ ದುರ್ವರ್ತನೆ ಅಂತ ಹೇಳ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಇದನ್ನು ಮಾನ್ಯ ಶ್ರೀಯುತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ, ಕೇಂದ್ರದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವುಗಳು ಇದನ್ನು ಪ್ರೊಟೆಸ್ಟ್ ಮಾಡಿ ಇದು ವಿರುದ್ಧ ಪ್ರತಿಭಟನೆ ಮಾಡಿ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದರಿಂದ BJP ಸರ್ಕಾರಕ್ಕೆ ಧಿಕ್ಕಾರ. ಗೋವಿಂದರಾಜನಗರ ಹಾಗೂ ವಿಜಯನಗರ ಮತ್ತು ಬೆಂಗಳೂರು ನಗರದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ಬಂದಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರದ ನಮ್ಮ ಪ್ರಿಯಕೃಷ್ಣ ಅವರ ನೇತೃತ್ವದಲ್ಲಿ ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್.